ದಕ್ಷಿಣೇಶ್ವರ ಪ್ರಯಾಣದ ಸವಿನೆನಪು ಮುಂದುವರೆದ ಭಾಗ. ದಕ್ಷಿಣೇಶ್ವರ ಕಾಳಿ ದೇವಿಯ ಮಂದಿರದ ವರಾಂಡದಲ್ಲಿ ಧ್ಯಾನಕ್ಕೆ ಕುಳಿತ ನನ್ನ ಪತಿದೇವ. ನಾನು ದೇವಿಯ ದರ್ಶನಕ್ಕೆ ಸರತಿಯಲ್ಲಿ ನಿಂತಿದ್ದೇನೆ. ಅಯ್ಯೋ ಹುಚ್ಚಿ, ಬಿಸಿಲಿನಲ್ಲಿ ಸರತಿಯಲ್ಲಿ ನಿಂತು ಸಮಯ ಏಕೆ ಹಾಳು ಮಾಡಿಕೊಳ್ಳುತ್ತಿರುವೆ? ಬಂದು ಧ್ಯಾನಕ್ಕೆ ಕುಳಿತಿಕೋ. ಈ ಪವಿತ್ರ ಭೂಮಿ ರಾಮಕೃಷ್ಣರಿಗೆ ಜೀವಂತ ದರ್ಶನ ನೀಡಿದ ತಾಯಿ ಈ ಸ್ಥಳ. ನಾನು ಅವರ ಮಾತಿಗೆ ಲಕ್ಷ್ಯ ಕೊಡದೆ ದರ್ಶನಕ್ಕಾಗಿ ನಿಂತೆ. ಬೇಗ ಬೇಗ ಸರಿದ ಜನ. ನನ್ನ ಸರತಿ ಬಂದು ದೇವಿಯನ್ನು ಹೃದಯ ತುಂಬಿಸಿಕೊಳ್ಳುವ ಗಳಿಗೆ. ಆದರೆ ಆ ಗಳಿಗೆ ಕ್ಷಣಗಳು ಮಾತ್ರ ಎಂಬ ನಿರಾಶೆ. ಕಣ್ಣುಚ್ಚಿದೆ, ಹೃದಯದಲ್ಲಿ ತುಂಬಿದ ದೇವಿಯನ್ನು ನೆನೆಸಿಕೊಳ್ಳುತ್ತಿದ್ದೆ. ಹೇ ತಾಯಿ, ನನ್ನ ಚಿಕ್ಕಂದಿನ ಕನಸು ನಿನ್ನ ದರ್ಶನ ಮಾಡುವುದು. ಅದನ್ನು ಫಲಿಸಿಕೊಟ್ಟೆ. ಮದುವೆ ನಂತರ ನಿನ್ನ ಆಶೀರ್ವಾದ ಪಡೆದು ನಿನ್ನ ದರ್ಶನ ಮಾಡಿ ನಾನು ತಾಯಿಯಾಗಬೇಕು ಎಂಬ ನನ್ನ ಬಹುದೊಡ್ಡ ಆಸೆ. ಅಮ್ಮ, ನನಗೆ ಆಶೀರ್ವದಿಸು, ಮಾತೃಪ್ರೇಮವನ್ನು ಹೊಂದಲು ಎಂದು ಬೇಡಿಕೊಂಡೆ. ಬಲಗೈಯಲ್ಲಿರುವ ಕೆಂಪಾದ ದಾಸವಾಳ ಸರಿದು ಕೆಳಗೆ ಬಿದ್ದಂತೆ. ಅದನ್ನು ಎತ್ತಿಕೊಳ್ಳಲು ಹೋದೆ. ತಾಯಿಯ ಪಾದದ ಕೆಳಗೆ ಆ ಹೂವಿಗಾಗಿ ಹುಡುಕಾಡಿದೆ. ಸಿಗುತ್ತಿಲ್ಲ, ಹೂವು ಸಿಗುತ್ತಿಲ್ಲ. ಅಯ್ಯೋ, ಕೆಳಗೆ ಬಿದ್ದ ಹೂವು ಮಾಯವಾಗಲು ಹೇಗೆ ಸಾಧ್ಯ? ನನ್ನ ಪತ್ನಿ ನನ್ನ ಕೈ ಹಿಡಿದು ನನ್ನ ಕರೆದರು. ಕನಸಿನಿಂದ ಹೊರಬಂದೆ. ಅವರ ಮೊದಲ ಪ್ರಶ್ನೆ, ಅಮ್ಮ ಅಮ್ಮ ಎಂದು ಏನು ಹುಡುಕುತ್ತಿರುವೆ ಅಂದರು. ನಾನು ಏನಿಲ್ಲ, ಯಾವುದೋ ಕನಸು ಎಂದು ಮೌನವಾದೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಹೊರ ನಡೆದೆವು. ರಾತ್ರಿ ಊಟ ಮಾಡಿದ ಹೋಟೆಲ್ ಇನ್ನೂ ತೆರೆದಿರಲಿಲ್ಲ. ಎಲ್ಲಾ ಕಡೆ ಪೂರಿ ಹಾಗೂ ಜಿಲೇಬಿಯ ಉಪಹಾರ. ನಮ್ಮ ಯಜಮಾನರಿಗೆ ಪುರಿ ಎಂದರೆ ಪಂಚಪ್ರಾಣ, ಆದರೆ ನನಗಲ್ಲ. ಎಲ್ಲಾದರೂ ಇಡ್ಲಿ ದೋಸೆ ಸಿಗುತ್ತದೆ ಎಂದು ಕೇಳಿದೆವು. ನೀವು ದಕ್ಷಿಣ ಭಾರತದವರ ಎಂದು ಮರುಪ್ರಶ್ನೆ. ಒಬ್ಬ ತಾತ ನಮ್ಮೊಂದಿಗೆ ಆತ್ಮೀಯವಾಗಿ ಮಾತನಾಡಿ, ಹೀಗೆ ಫುಟ್ಪಾತ್ನಲ್ಲಿ ನಡೆದುಕೊಂಡು ಹೋಗಿ ಸ್ವಲ್ಪ ದೂರ ನಡೆದರೆ ಸಿಗುವುದು ಎಂದರು. ಸರಿ ಎಂದು ಹಾಗೆ ನಡೆಯುತ್ತಾ ಹೋದೆವು. ದೊಡ್ಡದಾದ ರಸ್ತೆ, ಚಳಿಯ ಪ್ರಭಾವ, ಜನಸಂದಣಿ ಕಡಿಮೆ ಇದೆ. ಎರಡು ಹೆಜ್ಜೆಗೆ ಚಹಾ ಕಾಫಿ ಅಂಗಡಿ ಹಾಗೂ ದೊಡ್ಡ ಕಡಾಯಿ ಇಟ್ಟು ಪೂರಿ ಜಿಲೇಬಿ ಕರೆಯುತ್ತಿರುವುದು. ನಡೆದೆವು, ಸಿಗಲಿಲ್ಲ. ಹೋಗಲಿ ಬಿಡಿ, ನಾನು ಪೂರಿ ತಿನ್ನುತ್ತೇನೆ ಎಂದೆ. ಹೇ, ಬೇಗ ಇಷ್ಟು ದೂರ ಬಂದಿದ್ದೇವೆ. ನೀನು ಇಲ್ಲೇ ನಿಂತಿರು, ನಾನು ಸ್ವಲ್ಪ ದೂರ ಹೋಗಿ ನೋಡಿಕೊಂಡು ಬರುವೆ ಎಂದರು. ಸರಿಯೆಂದು ಗಿಡದ ಕೆಳಗೆ ನೆರಳಲ್ಲಿ ನಿಂತೆ. 4 ಹೆಜ್ಜೆ ಮುಂದೆ ಇಡ್ಲಿ ದೋಸೆ ಮಾಡುವ ಪುಟ್ಟ ಬಂಡಿ. ಸನ್ನೆಯಲ್ಲೇ ಕರೆದರು ನಮ್ಮ ಯಜಮಾನರು. ಅವರಿರುವ ಕಡೆ ನಡೆದೆ. ನಾನು 1 ಪ್ಲೇಟ್ ಇಡ್ಲಿ ಹೇಳಿದೆ. 50ರ ಆಸುಪಾಸಿನ ದಂಪತಿಗಳು. ಫುಟ್ಪಾತ್ ಮೇಲೆ ಮರದ ಕೆಳಗೆ ಚಿಕ್ಕ ಬಂಡಿಯಲ್ಲಿ ಅವರ ಉಪಹಾರ ತಯಾರಿಸುವ ವಸ್ತುಗಳು. ಬಂಡಿಯ ಬದಿಗೆ ಕುಳಿತುಕೊಳ್ಳಲು 1 ಕಟ್ಟಿಗೆಯ ಬೆಂಚು ಬಾಕಿ. ನಾನು ಇಡ್ಲಿ ತೆಗೆದುಕೊಂಡು ಹೋಗಿ ಕುಳಿತೆ. ಪಕ್ಕನೇ ಇರುವ ಪುರಿ ಬಂಡಿಯ ಕಡೆ ಹೋಗಿ ಪತಿದೇವ ಪೂರಿ ತಿನ್ನತೊಡಗಿದರು. ಆ ದಂಪತಿಗಳು ನನ್ನ ಪ್ರಶ್ನಿಸಿದರು ಹಿಂದಿಯಲ್ಲಿ, ಯಾವೂರು ನಿಮ್ಮದು? ಇಡ್ಲಿ ತಿನ್ನುತ್ತಿದ್ದೀರಾ ಎಂದರೆ ತಮಿಳುನಾಡು ಎಂದರು. ನಾನು ಮುಗುಳ್ನಕ್ಕು, ಇಲ್ಲ, ಕರ್ನಾಟಕದವರು ಎಂದೆ. ಅಹೋ, ಕರ್ನಾಟಕದವರ ಎಂದು ಕನ್ನಡದಲ್ಲಿ ಮಾತನಾಡಲು ಶುರು ಮಾಡಿದರು. ನಾನು ಅವರೊಂದಿಗೆ ಕನ್ನಡದಲ್ಲಿ ಹರಟುತ್ತಾ ತಿಂಡಿ ತಿಂದೆ. ಬೇರೆ ನಾಡಲ್ಲಿ ತಂದೆ ತಾಯಿಯನ್ನು ನೋಡಿದ ಅನುಭವ ನನಗೆ. ಕಳೆದ ಮಗಳು ಸಿಕ್ಕ ಅನುಭವ ಆ ದಂಪತಿಗಳಿಗೆ. 3 ಹೃದಯಗಳು ಸಂತೋಷವಾದವು. ಅಂಕಲ್, ಚಹಾ ಕೊಡಿ ಎಂದೆ. ಸರಿಯಮ್ಮ ಎಂದು ಮಣ್ಣಿನ ಸಣ್ಣ ಕಪ್ಪಲ್ಲಿ ಚಹಾ ನೀಡಿದರು. ಪ್ಲಾಸ್ಟಿಕ್ ಬ್ಯಾನ್ ಮಾಡಿರುವ ಪ್ರಭಾವ. ಮಣ್ಣಿನ ಕಪ್, ಮಣ್ಣಿನ ವಾಸನೆ. ಚಹಾ ಇನ್ನೂ ರುಚಿ ಅನ್ನಿಸಿತು ಪುಟ್ಟ ಮಣ್ಣಿನ ಕಪ್ನಲ್ಲಿ. ಉಪಹಾರ ಮುಗಿಸಿ ಅಲ್ಲಿಂದ ಅಂಡರ್ ಗ್ರೌಂಡ್ ಮೆಟ್ರೋದಲ್ಲಿ ಕೋಲ್ಕತ್ತಾ ಕಾಳಿಘಾಟ್ ಕಡೆ ನಡೆದೆವು. ಸತೀದೇವಿಯ ಹೆಬ್ಬೆರಳು ಬಿದ್ದ ಸ್ಥಳ, ಶಕ್ತಿಪೀಠವೇ ಕಾಳಿಘಾಟ್. ಸವದತ್ತಿ ಎಲ್ಲಮ್ಮನಲ್ಲಿ ಕಾಣುವ ದೃಶ್ಯವನ್ನೇ ಅಲ್ಲೇ ನೋಡಿದೆ. ಡಾಂಬಿಕ ಭಕ್ತಿ, ಮೂಢನಂಬಿಕೆ. ನಮ್ಮನ್ನು ನೋಡಿ ಒಬ್ಬ ವ್ಯಕ್ತಿ ಬಂದು 500 ರೂಪಾಯಿ ಕೊಡಿ, ನಿಮಗೆ ನೇರ ದರ್ಶನ ಹಾಗೂ ದೇವಿಯ ಕುಂಕುಮ ಪ್ರಸಾದ ನೀಡುವೆ ಎಂದನು. ಮುಗ್ಧ ಇರುವ ನಮ್ಮ ಯಜಮಾನರು ಸರಿ ಎನ್ನುತ್ತಾರೆ ಎಂಬ ಗೊಂದಲದಲ್ಲಿ ನಮಗೆ ನೇರ ದರ್ಶನ ಬೇಡ, ಸರತಿಯಲ್ಲಿ ನಿಂತು ದರ್ಶನ ಪಡೆಯುತ್ತೇವೆ ಎಂದನು. ಅವನು ನಮ್ಮ ಬೆನ್ನು ಬಿಡುತ್ತಿಲ್ಲ. ಸರ್, ಮೇಡಮ್ ಎಂದು. ಅಯ್ಯೋ, ಇದೊಳ್ಳೆ ಸಮಸ್ಯೆ ಇವನದು ಎಂದೆ. 20-30 ಹೆಜ್ಜೆ ನಮ್ಮ ಹಿಂದೆ ಬಂದ. ನಾನು ನಮ್ಮ ಯಜಮಾನರ ಕೈ ಹಿಡಿದು ಅವನ ಕಣ್ಣ ತಪ್ಪಿಸಿ ಜನಸಂದಣಿಯಲ್ಲಿ ಬಂದೆವು. ಅವನು ನಮ್ಮನ್ನು ಹುಡುಕಿ ನಿರಾಶೆಯಿಂದ ಹಿಂದೆ ಹೋದ. ನಾವು ಸರತಿಯಲ್ಲಿ ನಿಂತು 2 ಗಂಟೆಗಳ ನಂತರ ದರ್ಶನ ಮಾಡಿ ಹೊರಬಂದೆವು. ಒಂದು ನೋವು ಏನೆಂದರೆ, ಜನರಲ್ಲಿರುವ ಅದು ಭಕ್ತಿಯೋ ಮೂಢನಂಬಿಕೆಯೋ
ಎಂದು ಅನಿಸಿತು. ಪ್ರಾಣಿ ಹಿಂಸೆ, ಭಂಡಾರ ಗೊಜ್ಜಾಡುವುದು, ಸ್ವಚ್ಛತೆ ಇರದ ಮನಸ್ಸಿಗೆ ಹಿಂಸೆ ಅನಿಸಿತು.